ಅಂತ ಅವ್ರಿಗೆ ಹೆಲ್ಪ್ ಆಗುತ್ತೆ ಕೇಳ್ಬೋದಾ? ಓಕೆ. ಸೊ ಯು ಆರ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಇನ್ ಟ್ರೇಡಿಂಗ್ ಅಲ್ವಾ? ಸೊ ಮಿಲಿನಿಯರ್ಸ್ ಗ್ರೂಪ್ ಜಾಯಿನ್ ಆಗೋ ಮುಂಚೆ ನಿಮ್ಮ ದೊಡ್ಡ ಪ್ರಾಬ್ಲಮ್ ಅಥವಾ ನೀವು ಯಾವ್ದಾದ್ರು ಇಶ್ಯೂಸ್ ಫೇಸ್ ಮಾಡ್ತಿದ್ರೆ ವಾಟ್ ಇಸ್ ಇಟ್ ಇನ್ ಟ್ರೇಡಿಂಗ್? ಇಶ್ಯೂಸ್ ಅಂತ ಬಂದರೆ ನನಗೆ ಇದ್ದಿದ್ದು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿನಲ್ಲಿ ನನ್ನ ಎಂಟ್ರಿ ಏನು ಎಕ್ಸಿಟ್ ಏನಿದೆ ಅದು ಯಾವಾಗಲೂ ರಾಂಗ್ ಆಗಿರ್ತಿತ್ತು. ಅಂದರೆ ಯಾವ ಟೈಮಲ್ಲಿ ನಾನು ಹೋಗ್ತಾ ಇದೆ ಅಂತ ಅಂದಾಗೆ ಪಟ್ಟ ನಂಗೆ ಬೈ ಮಾಡೋದು ಜಸ್ಟ್ ನಂಗೆ ಬೀಳ್ತಿತ್ತು. ಸೊ ದಟ್ ಈಸ್ ಅ ಮೇನ್ ಪ್ರಾಬ್ಲಮ್. ನಾನು ಯಾವಾಗ ಆಗ್ತೀನೋ ಅವಾಗ ಬೀಳೋದು. ಸೊ ನನಗೇನು ನಾಲೆಡ್ಜ್ ಇಲ್ಲ. ಸೊ ಯಾವಾಗ ಎಂಟ್ರಿ ಮಾಡಬೇಕು, ಯಾವಾಗ ಎಕ್ಸಿಟ್ ಆಗಬೇಕು, ಮೇನ್ ಥಿಂಗ್ ಅದು ನನಗೆ ನಾಲೆಡ್ಜ್ ಇಲ್ಲದೆ ಇರೋದಕ್ಕೆ ನಾನು ಅಲ್ಲಿ ರಾಂಗ್ ಆಗ್ತಾ ಇದ್ದೆ. ಸೊ ಅದನ್ನ ಇಲ್ಲಿ ಬಂದ್ಬಿಟ್ಟು ಅದ್ಭುತವಾಗಿ ಕಲ್ತಿದ್ದೀನಿ ನಾನು. ವಾಟ್ ಇಸ್ ಇಂಪ್ರೂವ್ಮೆಂಟ್ ಅಥವಾ ನೀವು ಇನ್ನೂ ಕಲ್ತಿದ್ದೀರಾ ಅನ್ನೋದು ಈ ಸೆಮಿನಾರ್ ಆದ್ಮೇಲೆ ಟ್ರೇಡಿಂಗ್ ಅಲ್ಲಿ ಏನಾಗಿದೆ? ನನಗೆ ಟೆಕ್ನಿಕ್ಸ್ ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲ್. ಆ್ಯಂಡ್ ಪೊಸಿಷನಲ್ ಟ್ರೇಡಿಂಗ್ ಕೂಡ ಯಾವುದು ಹೇಗೆ ತಗೋಬೇಕು, ಇವತ್ತು ತಗೊಂಡ್ರೆ ನಾಳೆ ಇಷ್ಟೋಗುತ್ತೆ. ಮತ್ತು ಸರ್ ಹೇಳಿದರು ಆರ್ ಟಿ ಆರ್ ಸಮಥಿಂಗ್, ಅದು ಕೂಡ ಏನು ಗೊತ್ತಿರಲಿಲ್ಲ. ಇಷ್ಟು ಪಾಯಿಂಟ್ಸ್ ಇವತ್ತು ಇಷ್ಟು ರೇಂಜ್ ಹೋಗುತ್ತೆ ಅಂತ ಅದು ಎಲ್ಲದನ್ನು ಅದ್ಭುತವಾಗಿ ಕಲಿತೆ. ಅಂದರೆ MACD ಆಗಿರ್ಬೋದು, RSI ಆಗಿರ್ಬೋದು, ಅದು ಕೂಡ ಅಂದರೆ ಗೊತ್ತಿತ್ತು ಅನ್ನೋದಕ್ಕಿಂತ ಅದು ಕನ್ಫ್ಯೂಷನ್ಸ್ ಭಾಳ ಇತ್ತು. ನಾನು ಬೇರೆ ಕಡೆ ಅದು ಯೂಟ್ಯೂಬ್ ನೋಡ್ದು ಅದು ನೋಡಿದೆ ಏನೋ ಕಲ್ತಿದ್ದೀನಿ ಅಂತಂದ್ರೂ ಭಾಳ ಕನ್ಫ್ಯೂಷನ್ಸ್ ಇತ್ತು. ಮತ್ತು ಪ್ಯಾರಾಮೀಟರ್ ಹಾಕೋದು ಗೊತ್ತಿರಲಿಲ್ಲ ನನಗೆ. ಸೊ ಅದೆಲ್ಲದನ್ನು ಇಲ್ಲಿ ಬಂದಮೇಲೆ ನಿಜ ಇಷ್ಟು ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬಂದಿದೆ ನನಗೆ. ಈಗ ನಿಮ್ಮ ಡೆಸಿಷನ್ ಮೇಕಿಂಗ್ ಅಥವಾ ಕಾನ್ಫಿಡೆನ್ಸ್ ಲೆವೆಲ್ ಇನ್ ಟ್ರೇಡಿಂಗ್ ಎಷ್ಟು ಇಂಪ್ರೂವ್ ಆಗಿದೆ? ಆಲ್ಮೋಸ್ಟ್ ಒಂದು 80% ಅನ್ಬೋದು. ಈವನ್ ನಾವು ನಿಫ್ಟಿ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದು ವಾಲಟಿಲಿಟಿ ಜಾಸ್ತಿ ಇರುತ್ತೆ. ನಿಫ್ಟಿ ಮಾಡೋಕ್ಕಾಗಲ್ಲ, ಬ್ಯಾಂಕ್ ನಿಫ್ಟಿ ಮಾಡೋಕ್ಕಾಗಲ್ಲ ಅಂತಂದ್ರೂ ನಾವು ಪೊಸಿಷನಲ್ ಟ್ರೇಡಿಂಗ್ ಹೋಗ್ಬೋದು. ಯಾಕಂದ್ರೆ ನನಗೆ ಅದು ನೋಡಿದ್ಮೇಲೆ ಸೊ ಪೊಸಿಷನಲ್ ಟ್ರೇಡಿಂಗ್ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ. ನಾವು ನಿಫ್ಟಿ ಮಾಡಬೇಕು ಅಂತಂದ್ರೆ ಅದು ಹೇಗೆ ಹೋಗ್ತಿರುತ್ತೋ ನಮ್ಮದು ಮನಸ್ಥಿತಿನೂ ಹಂಗೆ ಹೋಗ್ತಾ ಇರುತ್ತೆ. ಸೊ ವಿ ಕಾಂಟ್ ಡಿಸೈಡ್. ಅದಕ್ಕೋಸ್ಕರ ನಾನು ಪೊಸಿಷನಲ್ ಟ್ರೇಡಿಂಗ್ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಈವನ್ ನಾವು ವರ್ಕ್ ಮಾಡ್ತಾ ಇರ್ತೀವಿ, ವರ್ಕ್ ಮಾಡೋರಿಗೆ ಇಂಟರ್ಡೇನಲ್ಲಿ ಕುತ್ಕೊಂಡು ದಿನ ಪೂರ್ತಿ ಟೈಮ್ ಕಳಿಯಕ್ಕಾಗೋದಿಲ್ಲ. ಸೊ ಪೊಸಿಷನಲ್ ಟ್ರೇಡಿಂಗ್ ಇಸ್ ಬೆಸ್ಟ್. ಅದರಲ್ಲಿ ನನಗೆ ತುಂಬ ಕಾನ್ಫಿಡೆನ್ಸ್ ಬಂದಿದೆ ಇವಾಗ. ಓಕೆ, ಗ್ರೇಟ್. ಒಂದು ಆಕ್ಟಿವ್ ಟ್ರೇಡರ್ ಆಗಿ ಈ ಪ್ರೋಗ್ರಾಮ್ ಅನ್ನು ಏನಕ್ಕೆ ಜಾಯಿನ್ ಆಗಬೇಕು? ಏನಕ್ಕೆ ಅಂದರೆ ನಾವು ಏನೇ ಕಲ್ತಿದ್ದೀವಿ ಆಕ್ಟಿವ್ ಟ್ರೇಡರ್ ಆಗಿ ಅಂತಂದರೆ ಅದರಲ್ಲಿ ನಮ್ಗೆ ಏನೂ ಗೊತ್ತಿರೋದಿಲ್ಲ. ಯಾಕಂದರೆ ನಾವು ಆಫ್ ನಾಲೆಡ್ಜ್ ಇರ್ತೀವಿ. ಆಫ್ ನಾಲೆಡ್ಜ್ ಇದ್ದಾಗ ನಾವು ಏನೇ ಮಾಡೋಕ್ಕೆ ಹೋದ್ರೂ ಮತ್ತೆ ಫೇಲ್ ಆಗೇ ಆಗುತ್ತೆ. ಸೊ ನಾವು ಫುಲ್ ನಾಲೆಡ್ಜ್ ಬರಬೇಕು. ಅದರಲ್ಲಿ ಮೇನ್ ಇನ್ನೊಂದೇನು ಅಂದರೆ ಇದರಲ್ಲಿ ನಮಗೆ ಸಪೋರ್ಟ್ ಸಿಗುತ್ತೆ. ನಾವೆಲ್ಲ ಎಡುತ್ತಿದ್ದೀವಿ, ಇಲ್ಲ ನಮಗೆಲ್ಲೇ ಡೌಟ್ಫುಲ್ ಆಗಿದೆ ಅಂತಂದ್ರೂ ದೇ ವಿಲ್ ಗಿವ್ ಗೈಡೆನ್ಸ್ ಅಲ್ವಾ? ಸೊ ಅದಕ್ಕೋಸ್ಕರ ನಾನು ಜಾಯಿನ್ ಆಗಿ ಅಂತಲೇ ಹೇಳೋದು. ಸರ್ ಮಾತ್ರ ಅದ್ಭುತವಾಗಿ ಹೇಳ್ಕೊಡ್ತಾರೆ. ಈವನ್ ಸಪೋರ್ಟ್ ಟೀಮು ಕೂಡ ನಾನು ಇಲ್ಲಿ ಬರೋದಕ್ಕಿಂತ ಮುಂಚೆನೂ ಟ್ರೇಡ್ ಹಾಕಿದ್ದೀನಿ. ಅವಾಗಲೂ ಕಾಲ್ ಮಾಡಿ ಕೇಳಿದಾಗ ಅವ್ರು ಹೋಲ್ಡ್ ಮಾಡಬೇಕು ಅಥವಾ ಸೆಲ್ ಮಾಡಬೇಕು ಪ್ರತಿಯೊಂದನ್ನು ಅನಲೈಸ್ ಮಾಡಿನೇ ಹೇಳ್ತಾರೆ. ಸುಮ್ಮನೆ ನಾವು ಕೇಳಿದ ತಕ್ಷಣ ಏನೂ ಹೇಳೋದಿಲ್ಲ. ವೇಟ್ ಮಾಡಿ ಮ್ಯಾಮ್, ನೋಡ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಕಾಲ್ ಬ್ಯಾಕ್ ಮಾಡಿ ಮತ್ತೆ ಹೇಳ್ತಾರೆ. ಸೊ ಅದಕ್ಕೋಸ್ಕರ MG ಗ್ರೂಪ್ ಜಾಯಿನ್ ಆದರೆ ಬೆಸ್ಟ್. ಈ ಸೆಮಿನಾರ್ ಆದ್ಮೇಲೆ 3 ದಿನ ಆಯ್ತು. ಈಗ ಮೋಹನ್ ಸರ್ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರದ್ದು ವೆಬಿನಾರಲ್ಲೇ ಅವರ ನೋಡ್ಬಿಟ್ಟೆ ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ. ಅವತ್ತೇನೆ 2000 ಪೇ ಮಾಡಿಬಿಟ್ಟು ಬರಲೇಬೇಕು ಅಂತ ಫಿಕ್ಸ್ ಆಗಿದ್ದೆ. ಸೊ ಬಂದಿದ್ದೀನಿ. ಅವ್ರದ್ದು ಇಲ್ಲಿ ನಿಜವಾಗ್ಲೂ ಎದುರಿಗೆ ನೋಡುವಾಗ ತುಂಬಾನೇ ಒಂಥರ ಏನಂತಾರೆ, ಇನ್ಫ್ಲೂಯೆನ್ಸ್ಡ್. ನಾವು ಭಾಳ ಇನ್ಫ್ಲೂಯೆನ್ಸ್ ಆಗ್ತೀವಿ ಅವ್ರ ಕಡೆಯಿಂದ. ಹಿಂಗಾಗಬೇಕು, ನಾವು ಅಷ್ಟು ರೀಚ್ ಆಗದೆ ಇದ್ರೂ ನಾವು ಒಂದು ಲೆವೆಲ್ವರೆಗೂ ರೀಚ್ ಆಗ್ಬೋದು ಅಂತ ತುಂಬ ಕಾನ್ಫಿಡೆನ್ಸ್ ಬರುತ್ತೆ. ಮತ್ತು ಅವ್ರದ್ದು ಆರ ತುಂಬ ಸಖತ್ತಾಗಿದೆ. ಅದನ್ನೆಲ್ಲ ನಾವು ಎನರ್ಜಿ ಗೇನ್ ಮಾಡ್ಕೋಬೇಕು. ಇವಾಗ ಅಂಥವ್ರ ಜೊತೆಗಿದ್ರೆ ನಮ್ಮದು ಎನರ್ಜಿ ಗೇನ್ ಆಗುತ್ತಲ್ವಾ? ಸೊ ನನಗೆ ಅವ್ರದ್ದು ಜೊತೆ ಲೈಫ್ ಲಾಂಗ್ ಟಚಲ್ಲಿ ಇರಬೇಕು ಅಂತ ತುಂಬ ಆಸೆ ಇದೆ. ಆಲ್ ರೈಟ್, ಗ್ರೇಟ್.